ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ. ತಮಗೆ ಕಾರಣ ಹೇಳಿ ಸಚಿವ ಸ್ಥಾನವನ್ನ ನೀಡದೇ ಇರುವುದಕ್ಕೆ ಸಚಿವ ಸ್ಥಾನವನ್ನ ನೀಡದೇ ಇರುವುದಕ್ಕೆ ದಿನೇಶ್ ಗುಂಡೂರಾವ್ ಈಗಾಗಲೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಅವರ ಬೆಂಬಲಿಗರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಕೆಪಿಸಿಸಿ ಕಚೇರಿಯ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಕೆಪಿಸಿಸಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಣ್ಣಿಗೆ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಬೆಂಬಲಿಗರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಿದ್ದಾರೆ. ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಎಂ ಕೃಷ್ಣಪ್ಪ ಅವರಿಗೆ ಹಾಗೆ ಪ್ರಿಯಾ ಕೃಷ್ಣ ಅವರಿಗೆ ತಂದೆ ಮಗ ಇಬ್ಬರಲ್ಲಿ ಒಬ್ಬರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭುಗಿಲೆದ್ದಿರೋ ಅಸಮಾಧಾನ, ಬೆಂಬಲಿಗರ ಪ್ರತಿಭಟನೆ, ಆಕ್ರೋಶ ಅದು ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕೂಡ ಈಗ ಶಾಸಕರ ಬೆಂಬಲಿಗರು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ವಿಜಯನಗರ ಶಾಸಕ ಕೃಷ್ಣಪ್ಪ ಮತ್ತೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಕೆಪಿಸಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣಪ್ಪ ಅವರ ಭಾವಚಿತ್ರವನ್ನು ಹಿಡಿದು ಈಗ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಸಚಿವ ಸ್ಥಾನವನ್ನು ತಪ್ಪಿಸಲಾಗಿದೆ ಅನ್ನುವಂಥ ಆಕ್ರೋಶವನ್ನು ಕೂಡ ಈಗ ಬೆಂಬಲಿಗರು ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅವರೆಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಕೊಡಬೇಕಾಗಿತ್ತು, ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶ ಕೂಡ ಸಹಜವಾಗಿ ವಿಜಯನಗರ ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ರಿ ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ, ಅವರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ತಮ್ಮ ನಾಯಕನಿಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಸೊ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾವು ನೋಡ್ತಾ ಇದ್ವಿ ದೃಶ್ಯದಲ್ಲಿ ತೀವ್ರ ಆಕ್ರೋಶವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೊಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಾವು ಅವ್ರ ಹತ್ರ ಮಾತಾಡ್ತೀವಿ ಈಗ. ಸೊ ಇಲ್ಲಿ ಈಗ ನಿಮ್ಮ ನಾಯಕರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ನಿಮ್ಗೆ ಆಕ್ರೋಶ? ಹೌದು ಸರ್, ಸತತವಾಗಿ 5 ವರ್ಷ ಗೆದ್ದು ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ದಾರೆ ನಮ್ಮ ಶಾಸಕರಿಗೆ ಇವತ್ತು ಸಚಿವರ ಸ್ಥಾನ ತಪ್ಪೋಗಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೈನಸ್ ಪಾಯಿಂಟ್. ಅವ್ರು ಕೊಡೋವರೆಗೂ ನಾವು ನಮ್ಮ ಹೋರಾಟ ನಿಲ್ಲಿಸಲ್ಲ, ನಿರಂತರ ಹೋರಾಟ ಮಾಡ್ತಾನೆ ಇರ್ತೀವಿ. ಇಂಥವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಇನ್ನೆಂಥವ್ರು ಕೊಡ್ತಾರೆ ಸರ್? ಒಳ್ಳೆ ಕೆಲಸ ಮಾಡಿ ಒಂದು ಯಾರ ಜೊತೆಗೆ ಒಂದು ಕಮಿಷನ್ ಆಗಲಿ, ಒಂದು ಕೆಟ್ಟಾಗ ವರ್ತನೆ ಆಗಲಿ, ಇಲ್ಲ ಏನಾದರೂ ಕೆಟ್ಟ ಅವ್ಯವಹಾರಗಳು ಮಾಡೋದು ಯಾವುದೂ ಇಲ್ಲ ನಮ್ಮ ಶಾಸಕರು. ಆದ್ರೂ ಅವ್ರು ಕೊಟ್ಟಿಲ್ಲ. ಏನು ನ್ಯಾಯ ಎಲ್ಲಿದೆ ಇದು? ದುಡಿಯುವಂಥವ್ರಿಗೆ ನ್ಯಾಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ನಮ್ಮ ಸಾಹೇಬರು ಯಶಸ್ವಿಯಾಗಿ ಭಾಗವಹಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿದ್ರು, ಆದ್ರೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಗ್ಬೇಕು ಸರ್. ನೋಡಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಂತ
ಪ್ರಿಯಾ ಕೃಷ್ಣಪ್ಪನವರ ಈ ಒಂದು ಕಾರ್ಯಕರ್ತರು ಜೋಡೋ ಯಾತ್ರೆ, ದಾವಣಗೆರೆ, ಹಾಗೇನೆ ಬಳ್ಳಾರಿ ಹೋರಾಟ, ಎಲ್ಲ ಕಡೆ ಹೋರಾಟ, ಮೇಕೆದಾಟು ಹೋರಾಟ, ಮತ್ತೆ ಪ್ರತಿಯೊಂದು ಕಾಂಗ್ರೆಸ್ಸಿನ ಹೋರಾಟಕ್ಕೆ ಸದಾ ಸಿದ್ಧವಾಗಿ ಕಾರ್ಯಕರ್ತರು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಂತ ಪ್ರಿಯಾ ಕೃಷ್ಣಪ್ಪ ಅವ್ರಿಗೆ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ನಾವಿಲ್ಲಿ ನಮ್ಮ ಕಾಂಗ್ರೆಸ್ ಕಚೇರಿ ಮುಂದೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಮಾನ್ಯ ಹರಿಪ್ರಸಾದ್ ಅವರು ಬರಬೇಕು, ನಮ್ಮ ರಾಜೀನಾಮೆಯನ್ನು ತಗೋಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ. ಅದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲಿ ಯಾರು ಕೂಡ ಎಲ್ಲ ಸಾಮೂಹಿಕ ರಾಜೀನಾಮೆ ಕೊಡಲಿಕ್ಕೆ ಬಂದಿದ್ದೀವಿ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಲ್ಲ ಅಂದ್ರೆ ಇಡೀ ದೇಶದ ಕಾಂಗ್ರೆಸ್ ಇರಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಸುಪ್ರೀಂ ಮಾಡಕ್ ಹೋಗ್ಬೇಡಿ. ನಮ್ಮ ಮಾನ್ಯ ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಅವರಿಗೆ ಯಾರು ಅವತ್ತಿನ ದಿವಸ ಬಿಜೆಪಿ ಅವರು ಸ್ಟ್ರಾಂಗ್ ಆಗಿದ್ರು, ಅವ್ರ ಮೇಲೆ ಪ್ರಥಮವಾಗಿ ಗೆದ್ದಂತ ಪ್ರಿಯಾ ಕೃಷ್ಣರವರು, ಐಕಾನ್ ಪ್ರಿಯಾ ಕೃಷ್ಣರವರು, ಅವರಿಗೆ ನೀವು ನ್ಯಾಯ ಕೊಡದ ಮೇಲೆ ಕಾಂಗ್ರೆಸ್ನಲ್ಲಿ ನೀವಿದ್ದು ವೇಸ್ಟ್. ನೀವು ಇವತ್ತಿಲ್ಲ ಏನು ಸರ್ಕಾರ ನಡೀತಾ ಇದೆ, ಈ ರೀತಿಯ ಅನ್ಯಾಯ ದೌರ್ಜನ್ಯನ ಯಾರು ಸೂಟ್ಕೇಸ್ ಕೊಡ್ತಾರೋ ಅವರಿಗೆ ನೀವು ಅಧಿಕಾರ ಕೊಡೋದಾಯ್ತು ಅಂದ್ರೆ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ನಿಮ್ಮನ್ನ ಕ್ಷಮಿಸಲ್ಲ. ನಮ್ಮ ರಾಜೀನಾಮೆ ತಗೊಳ್ಳಿ. ಎಲ್ಲರೂ ಕೂಡ ಈಗ ರಾಜೀನಾಮೆಯನ್ನು ತೆಗೆದುಕೊಳ್ಳಿ ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹರಿಪ್ರಸಾದ್ ಅವರು ಬರಬೇಕು, ಕೆಪಿಸಿಸಿ ಅಧ್ಯಕ್ಷರು, ನಾವೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗದೇ ಇದ್ದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ಸಚಿವ ಸ್ಥಾನ ಮಿಸ್ ಆಗಿರೋದಕ್ಕೆ ಭುಗಿಲೆದ್ದಿರುವಂತಹ ಈ ಅಸಮಾಧಾನ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಕೆಲವರು ಆಲ್ರೆಡಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ತಿದ್ದಾರೆ. ನೇರವಾಗಿ ಶಾಸಕರು ತಮ್ಮ ಅಸಮಾಧಾನ, ಬೇಸರವನ್ನ ಹೊರಹಾಕ್ತಿದ್ದಾರೆ. ಮತ್ತೊಂದು ಕಡೆ ಆ ಶಾಸಕರ ಬೆಂಬಲಿಗರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಮೊದಲನೇದಾಗಿ ದಿನೇಶ್ ಗುಂಡೂರಾವ್ ಅವರು ಈ ಹಿಂದೆ ಹಲವು ಸಂಪುಟಗಳಲ್ಲಿ ಹಲವು ಮುಖ್ಯಮಂತ್ರಿಗಳ ಕೆಳಗೆ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದಂತಹ ಅನುಭವ ಇರೋರು. ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಮುಖ್ಯಮಂತ್ರಿಯಾದಂತಹ ಟೈಮ್ನಲ್ಲೂ ಅವರ ಸಂಪುಟದಲ್ಲಿ ಅವಕಾಶವನ್ನ ಪಡ್ಕೊಂಡಿದ್ರು. ಅದಾದ ನಂತರದಲ್ಲೂ ಕೂಡ ಅವಕಾಶವನ್ನ ಪಡ್ಕೊಂಡಿದ್ರು. ಆದ್ರೆ ಈ ಬಾರಿ ಅವಕಾಶ ಮಿಸ್ ಆಗಿದೆ. ನನ್ನನ್ನು ಯಾಕೆ ಹೊರಗಿಟ್ರು ಅನ್ನೋದಕ್ಕೆ ನನಗೆ ಕಾರಣ ಗೊತ್ತಾಗಬೇಕು ಅನ್ನೋದು ದಿನೇಶ್ ಗುಂಡೂರಾವ್ ಅವರ ಬೇಸರ. ಅವರ ಬೆಂಬಲಿಗರು ಕೆಪಿಸಿಸಿ ಕಚೇರಿಯ ಮುಂದೆ ಹೋರಾಟವನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.